ಓಕೆ, ಇನ್ನು ಬಾಗಲಕೋಟೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ ವೀಕ್ಷಕರೇ. ಲೈವ್ ವಿಜುವಲ್ಸ್ ಇದು. ಬಾಗಲಕೋಟೆಯಲ್ಲಿ ಈಗ ಮತದಾನದ ಪ್ರಕ್ರಿಯೆ ಆರಂಭವಾಗಿದೆ. ಮತಗಟ್ಟೆಗಳಿಗೆ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಮತ್ತು ಒಂದಷ್ಟು ಧಾರ್ಮಿಕವಾಗಿರ್ತಕ್ಕಂಥ ನಂಬಿಕೆಗಳು ಇರುತ್ತೆ, ಪೂಜೆ ಪುನಸ್ಕಾರ ಪ್ರಾರ್ಥನೆ ಅದು ಇದಲ್ಲ. ಬಟ್ ಅದು ಮತಪೆಟ್ಟಿಗೆಗಳಿಗೆ ಮಾಡುವಂತಹ ವಿಚಾರ ಏನಿದೆಯಲ್ಲ ಅದು ಅಷ್ಟಾಗಿ ಸರಿ ಹೋಗಲ್ಲ. ಇರಲಿ, ಬಟ್ ಅಲ್ಲಿ ಐ ಥಿಂಕ್ ಒಂದಷ್ಟು ಮತದಾನದ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರ್ತಕ್ಕಂಥ ವಿಜುವಲ್ಸನ್ನು ನಾವು ಗಮನಿಸ್ತಾ ಇದ್ದೀವಿ. ಓಕೆ, ಸೊ ಈಗ ಸದ್ಯ ಯಾವ ರೀತಿಯಾಗಿ ಅಲ್ಲಿ ಮತದಾನದ ಪ್ರಕ್ರಿಯೆ ಆರಂಭವಾಗಿದೆ ಅನ್ನೋದ್ರ ಬಗ್ಗೆ ನಿಜಗುಣ ಮಠಪತಿ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟನ್ನು ಕೊಟ್ಟಿದ್ದಾರೆ, ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಡ್ಬರೋಣ. ಬಾಗಲಕೋಟೆ ಬೈ ಎಲೆಕ್ಷನ್ ಹಿನ್ನೆಲೆ ಇಂದು ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೂ ಮತದಾನ ನಡೆಯಲಿದ್ದು, ಬಾಗಲಕೋಟೆ ಕ್ಷೇತ್ರದ 322 ಮತಗಟ್ಟೆಗಳಲ್ಲಿ 2,59,000 ಮತದಾರರು ಇವತ್ತು ಉಪ ಕದನದ 9 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಬರೆಯುತ್ತಿರುವಂತದ್ದು. ಈಗ ನಾನು ಮತಗಟ್ಟೆ ಸಂಖ್ಯೆ 165ರ ಬಳಿ ಇದ್ದೀನಿ. ಬೆಳಗಿನಿಂದಲೇ ಏನು ಒಂದು ಚುನಾವಣಾ ಸಿಬ್ಬಂದಿ ಒಂದು ಮಾಕ್ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಸುಮಾರು ಬಾಗಲಕೋಟೆ ಮತಕ್ಷೇತ್ರದ 322 ಮತಗಟ್ಟೆಗಳಲ್ಲೂ ಕೂಡ ಒಂದು ತಯಾರಿಯಲ್ಲಿ ತೊಡಗಿರ್ತಕ್ಕಂಥದ್ದು. ಈವೆಂಟ್ ಪ್ಯಾಡ್ ಆಗಿರ್ಬೋದು, ಮತ್ತೆ ಚುನಾವಣಾ ಕಿಟ್ ಗಳನ್ನ ಸರಿಪಡಿಸಿಕೊಳ್ತಿರ್ತಕ್ಕಂಥದ್ದು, ಮತ್ತೆ ವ್ಯವಸ್ಥಿತವಾಗಿ ಮತದಾನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಮತಗಟ್ಟೆಗಳಲ್ಲಿ ಮಾಡಿಕೊಳ್ತಿರ್ತಕ್ಕಂಥದ್ದು. ಇನ್ನೇನು ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಸುಮಾರು ಬಾಗಲಕೋಟೆ ಬೈ ಎಲೆಕ್ಷನ್ ನ ಒಂದು ಶಾಂತಿ ಸುವ್ಯವಸ್ಥಿತ ಮತದಾನಕ್ಕಾಗಿ 2,500 ಭದ್ರತಾ ಸಿಬ್ಬಂದಿಯನ್ನ ನೇಮಕ ಮಾಡಿರ್ತಕ್ಕಂಥದ್ದು ಜಿಲ್ಲಾ ಚುನಾವಣಾ ಆಯೋಗ. ಒಟ್ಟಿನಲ್ಲಿ ಸುಮಾರು ಏನು ಸುವ್ಯವಸ್ಥಿತ ಮತದಾನಕ್ಕಾಗಿ ಚುನಾವಣಾ ಸಿಬ್ಬಂದಿ ಸುಮಾರು 1,564 ಸಿಬ್ಬಂದಿಯನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆ 7ರಿಂದ ಮತದಾನ ಆರಂಭ ಆಗ್ತಿರುವಂತದ್ದು. ಈಗ ಭದ್ರತಾ ವಿಷಯದಲ್ಲೂ ಕೂಡ ಶಾಂತಿ ಸುವ್ಯವಸ್ಥಿತ ಮತದಾನಕ್ಕಾಗಿ ಜಿಲ್ಲಾ ಚುನಾವಣಾ ಆಯೋಗ ಸುಮಾರು 2,500 ಭದ್ರತಾ ಸಿಬ್ಬಂದಿಯನ್ನ ನೇಮಿಸಿರ್ತಕ್ಕಂಥದ್ದು. ಪ್ರತಿ ಮತಗಟ್ಟೆಗಳಿಗೂ ಪೊಲೀಸ್ ಹಾಗೂ ಸಶಸ್ತ್ರ ಮೀಸಲು ಪಡೆಯನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ಇದೀಗ ಏನು ಮಾಕ್ನ ಒಂದು ಪ್ರಾತ್ಯಕ್ಷಿಕತೆಯಲ್ಲಿ ತೊಡಗಿರ್ತಕ್ಕಂಥ ಚುನಾವಣಾ ಸಿಬ್ಬಂದಿಗಳನ್ನ ಶಾಂತಿಯುತ ಸುವ್ಯವಸ್ಥಿತ ಮತದಾನಕ್ಕಾಗಿ ಬಾಗಲಕೋಟೆ ಜಿಲ್ಲಾ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ. ಓಕೆ, ಸೊ ಇವತ್ತು ಅಂತಿಮ ಘಟ್ಟ. ಇಷ್ಟು ದಿನಗಳ ಕಾಲ ಪ್ರಚಾರದ ಭರಾಟೆ, ಮತದಾರರ ಮನವೊಲಿಸುವ ಪ್ರಯತ್ನ ಎಲ್ಲವೂ ಸಹ ಮುಗೀತು. ಈಗ ಬೆಳಗ್ಗೆ 7 ಗಂಟೆಯಿಂದ ಮತದಾನದ ಪ್ರಕ್ರಿಯೆ ಆರಂಭವಾಗಿದೆ. ಸಂಜೆ 6 ಗಂಟೆವರೆಗೂ ಸಹ ಅದು ಕಂಟಿನ್ಯೂ ಆಗುತ್ತೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಜಗುಣ ಮಠಪತಿ, ಸದ್ಯ ಮತದಾನದ ಪ್ರಕ್ರಿಯೆ ಯಾವ ರೀತಿಯಾಗಿ ಆರಂಭವಾಗಿದೆ, ಮತದಾರರ ಪ್ರತಿಕ್ರಿಯೆ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ, ಸಿದ್ಧತೆಗಳು ಯಾವ ರೀತಿಯಾಗಿದೆ ಅಂತ? ಶಿವಶಂಕರ್, ಇವತ್ತು ಏನು ಬಾಗಲಕೋಟೆ ಬೈ ಎಲೆಕ್ಷನ್ ಹಿನ್ನೆಲೆ ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಬಾಗಲಕೋಟೆ ಕ್ಷೇತ್ರದ 322 ಮತಗಟ್ಟೆಗಳಲ್ಲಿ ಮತದಾನ ಆರಂಭವಾಗಿರ್ತಕ್ಕಂಥದ್ದು. ಬಾಗಲಕೋಟೆ, ಹಳೆ ಬಾಗಲಕೋಟೆ ಹಾಗೂ ನವನಗರ ಹಾಗೂ ಗ್ರಾಮೀಣ ಭಾಗ ಸೇರಿ 322 ಮತಗಟ್ಟೆಗಳಲ್ಲಿ ಸುಮಾರು 1,564 ಸಿಬ್ಬಂದಿಗಳ ನೇತೃತ್ವದಲ್ಲಿ ಸುವ್ಯವಸ್ಥಿತ ಮತದಾನಕ್ಕೆ ಎಲ್ಲ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಮತದಾನ 7 ಗಂಟೆಯಿಂದಲೇ ಆರಂಭವಾಗಿರ್ತಕ್ಕಂಥದ್ದು. ಮತಗಟ್ಟೆಗಳಿಗೆ ಮತದಾರ ಪ್ರಭುಗಳು ಆಗಮಿಸಿ ತಮ್ಮ ಅಮೂಲ್ಯವಾದ ಹಕ್ಕನ್ನ ತಮ್ಮ ನೆಚ್ಚಿನ ಅಭ್ಯರ್ಥಿಗೆ ಹಾಕುವ ಮೂಲಕ ಏನು ಮತದಾನಕ್ಕೆ ಒಂದು ಕ್ಷಣಗಳ ಏನು ಒಂದು ಸಮಯ ಕಳೆದಂತೆ ಮತದಾರರ ಸಂಖ್ಯೆಯೂ ಕೂಡ ಮತಗಟ್ಟೆಗಳ ಬರ್ತಕ್ಕಂತ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನು ಯುವ ಮತದಾರರು ಸುಮಾರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 4,600ಕ್ಕೂ ಹೆಚ್ಚು ಯುವ ಮತದಾರರು ಮೊದಲ ಬಾರಿಗೆ ಮತವನ್ನ ಚಲಾಯಿಸಲಿಕ್ಕೆ ಒಂದು ಉತ್ಸಾಹದಿಂದ ಮತಗಟ್ಟೆಗಳಿಗೆ ಬರ್ತಿರ್ತಕ್ಕಂಥದ್ದು. ಬಾಗಲಕೋಟೆ ಮತಕ್ಷೇತ್ರದಲ್ಲಿ 2,59,000 ಮತದಾರರು ಇರ್ತಕ್ಕಂಥದ್ದು. ಅದರಲ್ಲಿ 1,27,000 ಪುರುಷ ಮತದಾರರಾದರೆ 1,32,000 ಮಹಿಳಾ ಮತದಾರರನ್ನ ಹೊಂದಿರತಕ್ಕಂಥದ್ದು. ಏನು ಈ ಬಾಗಲಕೋಟೆ ಚುನಾವಣಾ ಏನು ಅಧಿಕಾರಿಗಳು ಸುವ್ಯವಸ್ಥಿತ ಮತ್ತು ಭದ್ರತೆ ಹಿನ್ನೆಲೆ ಕೂಡ ಒಂದು
ಕಟ್ಟುನಿಟ್ಟಿನ ಒಂದು ವ್ಯವಸ್ಥಿತವಾದ ಭದ್ರತಾ ಸಿಬ್ಬಂದಿಯನ್ನ ಮತಗಟ್ಟೆಗಳ ಸುತ್ತಮುತ್ತ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಶಾಂತಿಯುತ ಮತದಾನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಬೆಳಗ್ಗೆ 7 ಗಂಟೆಯಿಂದಲೇ ಒಂದು ಮತದಾನ ಆರಂಭಗೊಂಡಿರ್ತಕ್ಕಂಥದ್ದು. ಈಗ ಮತಗಟ್ಟೆಗಳತ್ತ ಬರ್ತಕ್ಕಂಥವರ ಸಂಖ್ಯೆ ಕೂಡ ಹೆಚ್ಚಾಗಿರುವಂತದ್ದು. ಶಿವಶಂಕರ್. ಓಕೆ ನಿಜಗುಣ ಮಠಪತಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.